ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟರೇನು ಆ ದೈವದಾನೇನೆ ಎಲ್ಲಾನು ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರ. ಏನ್ ತಗೊಂಬಂದಿದ್ದೆ ನೀನು? ಎಷ್ಟಕ್ಕೆ ತಗೊಂಬಂದಿದ್ದೆ? 125 ತಗೊಂಬಂದೆ. ಎಷ್ಟು ಲಾಭ ಆಯ್ತು? ಒಟ್ಟಾಗಿರೋದು ಎಷ್ಟು ನಿನ್ಗೆ ಇವತ್ತು ದುಡ್ಡು? 250 ರೂಪಾಯಿ ಆಗಿದೆ ಒಟ್ಟು. 250 ಲಾಭ ಎಷ್ಟಾಯ್ತು? 250 ಲಾಭ ಆಯ್ತಾ? 125 ರೂಪಾಯಿ ಬಿಟ್ಟು 250 ರೂಪಾಯಿ ಬಂದಿದೆ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಹೊಡೀರಿ. ನಾನು 6ನೇ ತರಗತಿ ಓದ್ತಿದ್ದೆ. 20 ರೂಪಾಯಿ ತಿಂಡಿ ತಿನಿಸು ತಂದಿದ್ದೆ. ಅದರಲ್ಲಿ ನಾನು 37 ರೂಪಾಯಿ ಲಾಭ ಹೊಡ್ಕೊಂಡಿದ್ದೆ. 193 ರೂಪಾಯಿ ಕವರ್ ಬಂದಿದ್ದು. ನಾನು ತಗೊಂಡ್ಬಂದಿದ್ದು 120. 70 ರೂಪಾಯಿ ಲಾಭ ಆಗಿದೆ. 73 ರೂಪಾಯಿ ಲಾಭ ಆಗಿದೆ. 73 ರೂಪಾಯಿ ಲಾಭ ಆಗಿದೆ. ವೆರಿ ಗುಡ್. ಜೋರಾಗಿ ಹೇಳು. ಮೇಡಮ್ ನಿಮ್ದು ಸೋಮವಾರನ ಧನ್ಯವಾದಗಳು.
ಎಸ್ ಆನ್ಸರ್ ನೋಡೋಣ. ಎಲ್ಲರೂ ಕಾಣಿಸ್ತಾ ಇದೆ ತಾನೆ? ನೋಡಿ, ದಿಸ್ ಆನ್ಸರ್ ಇಸ್ 1202180673. ओके गिरचा पाटा मारना रेडी हो जल्दी हो समथिंग आಗುತ್ತೆ ಕರೆಕ್ಟಾ?